अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। चिंचोली में दलित ऑर्गेनाइजेशन की जानिब से निकाली गई एहतजाजी रैली। सामाइन तालुका चिंचोली में दलित यूनियन की जानिब से तहसील ऑफिस के रूबरू एहतजाज किया गया। इसमें यूनियन के जिम्मेदारान ने कई एक मुतालबात किए। सुबन्ना जमखंडी तहसीलदार चिंचोली को मेमोरेंडम पेश किया गया। आइए सुनते हैं तफसीली रिपोर्ट। ಇವತ್ತಿನ ದಿವಸ 11 ಬೇಡಿಕೆಗಳನ್ನ ಏನು ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂತ ಬೇಡಿಕೆಗಳನ್ನ ನಾವು ನಿಮಗೆ ಸಲ್ಲಿಸ್ತಾ ಇದ್ವಿ। ಒಂದು ವೇಳೆ ಇವು ಕಾಮಗಾರಿಗಳಾಗ್ಲಿಲ್ಲ ಅಂತಂದ್ರ ನಾವು SC ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ನಾವು ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗ್ತದೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ನಿಮಗೆ ನಾವು ಇವತ್ತಿನ ದಿವಸ ಈ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ ಸರ್। ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ, ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಿಂಚೋಳಿ ತಾಲೂಕಿನಲ್ಲಿ ತಾಲೂಕು ಆಡಳಿತ ದಂಡಾಧಿಕಾರಿಗಳಿಗೆ ಏನು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ, ಪರಿಶಿಷ್ಟ ಜಾತಿ ಜನರು ಬಗರ್ ಹುಕುಂ ಸಾಗುವಳಿಯಲ್ಲಿ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳನ್ನು ಕೂಡಲೇ ಪರಿಶೀಲನೆ ಮಾಡಿ ಅವರಿಗೆ ಭೂಮಿ ಮಂಜೂರು ಮಾಡಬೇಕು ಮತ್ತು ಪರಿಶಿಷ್ಟ ಜಾತಿ ಬಡಾವಣೆಗಳಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಮದ್ಯ ಮಾರಾಟ ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣ ಗುಣಮಟ್ಟವನ್ನು ಕುಂಠಿತವಾಗುತ್ತಿರುವುದಕ್ಕೆ ಕಾರಣ ಕಂಡುಹಿಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಏನು ಮಕ್ಕಳ ವಿದ್ಯಾರ್ಥಿಗಳ ಗುಣಮಟ್ಟ ಬಲಪಡಿಸುವಂತೆ ಸೂಚಿಸಬೇಕು ಮತ್ತು ಇನ್ನಿತರ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಬಡಾವಣೆಗಳಲ್ಲಿ ಏನು ನೀರುಗಳಿಗೆ ಕೊಚ್ಚಿಕೊಂಡು ಹೋಗುವಂಥದ್ದನ್ನು ತಡೆ ಹಿಡಿಬೇಕು। ಮೊನ್ನೆ ಚಿಂಚೋಳಿ ತಾಲೂಕಿನ ಚುಮ್ಮಂಚೋಡು ಗ್ರಾಮದಲ್ಲಿ ಬಾಬು ನೂಲ್ಕರ್ ಅಂತಕ್ಕಂಥ ವ್ಯಕ್ತಿ ಏನು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟನು। ಆ ರೀತಿ ಘಟನೆಗಳನ್ನು ಮರುಕಳಿಸದಂತೆ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಬೇಕು। ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಸಮಾಜ ಕಲ್ಯಾಣ ಮೈನಾರಿಟಿ BCM ವಸತಿ ನಿಲಯಗಳಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಏನು ಮ್ಯಾಗಜಿನ್ಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಕೆ ಮಾಡಬೇಕು। ಸ್ಥಳೀಯ ಆದರ್ಶ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಅನುಗುಣವಾಗಿ ಬಸ್ ಸೌಕರ್ಯ ಕಲ್ಪಿಸಬೇಕು। ಮತ್ತು ವಿಶೇಷವಾಗಿ ನೆನೆಗುದಿಗೆ SCP TSP ಅನುದಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಗಳನ್ನು ಅರ್ಧಮುರ್ಧ ಮಾಡಿ ನೆನೆಗುದಿಗೆ ಬಿದ್ದಿರುವಂತಹ ಭವನಗಳನ್ನು ಕೂಡಲೇ ಕೈಗೆತ್ತಿಕೊಂಡು ಕಾಮಗಾರಿಗಳಿಗೆ ಮುಗಿಸಿ ಪರಿಶಿಷ್ಟ ಜಾತಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಇಂಥ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ತಾಲೂಕು ಆಡಳಿತ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ। ಈ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ಸಂಬಂಧಪಟ್ಟಂತ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಏನು ತಾಲೂಕು ಆಡಳಿತದಲ್ಲಿ ಕರೆದು ಸಮಾಲೋಚನೆ, ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಿಗೆ ಕರೆದು ಸಮಾಲೋಚನೆ ಸಭೆ ಮಾಡಬೇಕು। ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಪರಿಶಿಷ್ಟ ಏನು ದೌರ್ಜನ್ಯ SC ST ಆಕ್ಟ್ ಅಡಿಯಲ್ಲಿ ನಾವು ಕೋರ್ಟ್ ಮೆಟ್ಟಿಲು ಹೇರಬೇಕಾಗ್ತದೆ ಅಂತೇಳಿ ಇವತ್ತು ನಾವು ತಾಲೂಕು ಆಡಳಿತಕ್ಕೆ ಹಕ್ಕೊತ್ತಾಯದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿವಿ ಸರ್।